ಗೆಳೆಯರೇ ನಮಸ್ಕಾರಗಳು. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾ ರೂಪ ಚಾನಲಿಂದ. ಗೆಳೆಯರೇ, ಇವತ್ತು ಒಂದು ನೈಜ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಗೆಳೆಯರೇ. ಯಾಕೆಂದರೆ ನಾವು ಪ್ರತಿಭೆಗಳನ್ನು ಪ್ರೋತ್ಸಾಹಿಸದೇ ಇದ್ದಾಗ ಕೆಲವು ವೇಳೆ ಪಾಪ ಎಂಥ ದುರಂತಕ್ಕೆ ಈಡಾಗ್ತಾರೆ ಅವರು. ಅವ್ರ ಲೈಫು ಅದ್ಭುತವಾಗಬಹುದಾಗಿದ್ದ ಲೈಫು ಹೆಂಗೆ ಕೊನೆ ಆಗುತ್ತೆ ಅನ್ನೋದಕ್ಕೆ ಇದು ನನ್ನ ಜೀವನದಲ್ಲಿ ನಾನು ಕಂಡ ನೈಜ ಘಟನೆಯಾಗಿದೆ. ನಮ್ಮ ಕಾಲೇಜಿನ ದಿನಗಳಲ್ಲಿ ನನ್ನ ಸಹಪಾಠಿಯಾಗಿ ಒಬ್ಬ ಅದ್ಭುತ ವ್ಯಕ್ತಿ ಇದ್ದ ಗೆಳೆಯರೆ. ನಿಜಕ್ಕೂ ಅವನು ಭಾಳ ಬ್ರಿಲಿಯಂಟ್ ಅಂದರೆ ಅವನು ಸರ್ಕಾರದಿಂದ ಯಾವುದಾದ್ರು ಪಾಲಿಸಿಗಳು ತಂದರೆ, ನಿಯಮಗಳು ಮಾಡಿದ್ರೆ ಅದನ್ನು ನಮ್ಮ ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸ್ಗೂ ಹೋಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದರ ಸಾಧಕ ಬಾಧಕಗಳನ್ನು ಕೂಡ ಹೇಳ್ತಾ ಇದ್ದ. ಅಷ್ಟು ಜ್ಞಾನವನ್ನು ಪಡೆದಿದ್ದ. ಅಂಥ ಮನೆ ಕಡೆ ಕೂಡ ಆಗ ಚೆನ್ನಾಗಿದ್ದರು ಅವರು. ಆದರೆ ಅವನ ಅತಿಯಾದ ಪ್ರತಿಭೆ ಅವನಿಗೆ ಮುಳುವಾಗೋಯ್ತು ಗೆಳೆಯರೆ. ಅವನು ಎಷ್ಟು ನಮಗಿಂತ ಭಾಳ ವಿಷಯಗಳಲ್ಲಿ ಮುಂದಿದ್ದ. ನಾಲೆಡ್ಜ್ ಈಸ್ ಪವರ್, ಐಡಿಯಾಸ್ ರೂಲ್ ದಿ ವರ್ಲ್ಡ್ ಅಂತಾರಲ್ಲ, ಹಂಗೆ ಐಡಿಯಾಗಳು ಪ್ರಪಂಚ ಆಡಿದ್ರೂ ಕೂಡ ಕೆಲವು ವೇಳೆ ಅದೃಷ್ಟ ಸಾಥ್ ಕೊಡಬೇಕಾಗುತ್ತೆ. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟೈಮ್ ಶುಡ್ ಬಿಕಮ್ ಅಂತಾರೆ. ಕಾಲ ಕೂಡು ಬರಬೇಕು ಗೆಳೆಯರೆ. ಕಾಲ ಕೂಡದೇ ಇದ್ದಾಗ ಮಾಡುವ ಕೆಲಸಗಳು ಕೆಲವು ವೇಳೆ ಪ್ರತಿಕೂಲ ಪರಿಣಾಮವನ್ನು ಉಂಟಾಗುತ್ತೆ. ಅವನು ತನ್ನ ಎಜುಕೇಷನ್ನೆಲ್ಲ ಮುಗಿಸ್ಕೊಂಡು ಮಾಸ್ಟರ್ ಡಿಗ್ರಿ ಏನೋ ಮಾಡಿಕೊಂಡು ಆ ನಂತರ ಇಂಥ ಕೆಲಸ ಮಾಡಿದರೆ ಅವನು ಭಾಳ ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದ ಅಂತ ಅನಿಸುತ್ತೆ ಗೆಳೆಯರೆ. ಆದರೆ ಅವನು ತನ್ನ ಪ್ರತಿಭೆಯನ್ನು ಪರಾಯಿತಿಕೆ ಬಳಸೋಕ್ಕೋಗಿ ಒಂದು ದುರಂತವಾದ ಅಂತ್ಯವನ್ನು ಕಂಡ. ಏನಾಯ್ತು ಅಂತಂದರೆ, ಅವನು ಭಾಳ ಆಳವಾದ ವಿಚಾರಗಳೊಂದಿಗೆ ವಿಷಯ ಮಂಡನೆ ಮಾಡ್ತಾ ಹಿಂಗೆ ಕಾಲೇಜಲ್ಲಿ ಕಳೀತಾ ಇರ್ಬೇಕಾದ್ರೆ ಸಹಜವಾಗಿ ಅವನು ಡಿಗ್ರಿಯಲ್ಲಿ ಅನುತ್ತೀರ್ಣ ಆಗ್ತಾನೆ. ತದನಂತರ ಆ ಮೆಡಿಟೇಷನ್ ಎಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವನು ವಾಸವಿದ್ದಂಥದ್ದು ಒಂದು ಹಳ್ಳಿಯ ಪರಿಸರದಲ್ಲಿ ಅವನು ಈ ತೋಟದ ಕಡೆ ಹೋಗಿ ಪ್ರಕೃತಿಯ ಮಡಿಲಲ್ಲಿ ಕುಳಿತು ಧ್ಯಾನಾಸಕ್ತನಾಗ್ತಾ ಇರ್ತಾನೆ. ಅಂದರೆ ತನ್ನ ಮನಸ್ಸನ್ನು ಅದ್ಭುತಗೊಳಿಸುವ ಕಲೆ ಅವನಿಗೆ ಗೊತ್ತಿರುತ್ತೆ. ನಾನು ಅವ್ರವ್ರಿಗೆಲ್ಲ ಹೋಗಿ ಭಾಳಷ್ಟು ಜೊತೆಯಾಗಿ ಟೀ ಕುಡಿದು ಭಾಳ ಮಾತಾಡಿದ್ದೀವಿ. ಅತ್ಯಂತ ಆತ್ಮೀಯ ಗೆಳೆಯ. ಅವನ ಜ್ಞಾನ ನನಗೆ ಭಾಳ ಇಷ್ಟ ಆಗ್ತಾಯಿತ್ತು, ಅವನ ಮಾತುಕತೆ ಎಲ್ಲ. ಅಲ್ಲೇನಾಗುತ್ತೆ, ಅವನು ಕೂತು ಅವನು ಧ್ಯಾನಸ್ಥ ಆಗಿದ್ದರೆ, ಈ ಸಾಮಾನ್ಯವಾಗಿ ಹಳ್ಳಿ ಜನರಿಗೆ ಒಬ್ಬನೇ ತಪಸ್ವಿ ಕಣಕ್ಕೆ ಕೂತಾಗ ಭಾಳ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಡಿ, ಏನೋ ತಲೆ ಕೆಟ್ಟಿದೆ ಇವನಿಗೆ ಅಂತ ಕೆಲವು ಜನ ಕಲ್ಲೆಲ್ಲ ಅವನ ಮೇಲೆ ಬೀಸಾಕ್ತಾ ಇರ್ತಾರೆ. ಇದರಿಂದ ಡಿಸ್ಟರ್ಬ್ ಆದ ಆತ ಮನೆಯಲ್ಲಿ ಹೇಳಿದಾಗ ಅವರು ಹಿರಿಯರು, ಇಲ್ಲ ಮನೇಲಿ ಕೂತ್ಕೊಂಡೆ ನೀನು ಧ್ಯಾನ ಮಾಡು ಅಂತೆಲ್ಲ ಹೇಳಿರ್ತಾರೆ. ಅವನ ಹಂಗೆ ಮಾಡ್ತಾ ಇರ್ತಾನೆ. ಮೈಂಡ್ ಭಾಳ ಪ್ರಖರವಾಗಿರುತ್ತೆ. ಹೋಯ್ತೈತೆ ಯಾವುದೋ ಒಂದು ಕಮ್ಯುನಿಸಮ್ ಇದಕ್ಕೆ ಇದು ಮಾಡ್ತೀನಿ, ಸಮತಾವಾದ ದೊಡ್ಡ ಆದರ್ಶ ಕೊಟ್ಟೈತಾನೆ. ಅವನಿಗೆ ನಾನು ಹೇಳ್ದಂಗೆ ಅದು ಕಾಲ ಪಕ್ವವಾಗಿರಲ್ಲ ಗೆಳೆಯರು. ಹೋಗ್ತಾ ಅವನು ಯಾವುದೇ ವಿಚಾರಗಳಿಗೆ ಹೋದರೂ ಕೂಡ ಅವನಿಗೆ ಸಫಲತೆಗಿಂತ ವಿಫಲತೆಗಳೇ ಜಾಸ್ತಿ ಆಗ್ಬಿಡ್ತವೆ. ಜನಗಳು ಅವನ್ನ ಟ್ರೀಟ್ ಮಾಡೋದು ಅತಿ ಬುದ್ಧಿವಂತರನ್ನೆಲ್ಲ ಏನಂತಾರೆ ಗೊತ್ತಿಲ್ಲ, ಎಲ್ಲ ಹೇಳ್ತಾರೆ ಹುಚ್ಚರು ಯಾರು ಅಂದರೆ ಅತಿ ಬುದ್ಧಿವಂತರು ಅಂತ ಕೆಲವು ಹೇಳೆ ಗಾದೆ. ಅಂದರೆ ಅವನು ಜನಗಳ ಹೇಳೋ ರೀತಿ ಹೋಯ್ತಾ ಅವನಿಗೆ ಮೆಂಟಲಿ ಡಿಸ್ಟರ್ಬ್ ಆಯ್ತು. ಏನೋ ಭಾಳ ಕಾಲ ನಮಗೆ ಸಿಗೋದೇ ಇಲ್ಲ ಗೆಳೆಯರು. ಅವನು ಎಲ್ಲ ರಂಗದಲ್ಲೂ ಒಂದು ಹಾಡು ಹೇಳಬೇಕಾದ್ರೂ ಅತ್ಯಂತ ಅದ್ಭುತವಾಗಿ ಹೇಳೋನು, ವಿತ್ ಮ್ಯೂಸಿಕ್ ಹೇಳೋನು ಬಾಯಲ್ಲೇ. ಅವನು ನನಗೆ ಮಾತಾಡ್ತಾಯಿದ್ರೆ ಒಂದು ಚೇತೋಹಾರಿ ವ್ಯಕ್ತಿತ್ವ, ಎಷ್ಟು ಮುಂದೆ ಇದ್ದಾನೆ ನಾಲೆಡ್ಜಲ್ಲಿ ಅಂತ ಅನ್ಸೋದು. ಅಂಥವನು ಭಾಳ ನಮ್ಮಿಂದ ದೂರಾಗಿ ಬೆಂಗಳೂರಿಗೆ ಬಂದ. ಬೆಂಗಳೂರಲ್ಲೂ ಕೂಡ ಅವನು ಭಾಳಷ್ಟು ದಿನ ಏನೇನೋ ಮಾಡಿಕೊಂಡು ಯಾವುದೂ ಕೂಡ ಸಕ್ಸಸ್ ಆಗದೆ ಕಣ್ಮರೆ ಆದ. ನಾನಂತೂ ಎಲ್ಲಿ ಹೋದ ಅವನು ಅಂತ ಊರವ್ರನ್ನೆಲ್ಲ ಕೇಳಿದ್ರೆ ಯಾರೂ ಅವನ ಬಗ್ಗೆ ಸರಿಯಾದ ಉತ್ತರಗಳನ್ನೇ ಕೊಡ್ತಾ ಇರಲಿಲ್ಲ ಗೆಳೆಯರೆ. ಭಾಳ ನೆಗ್ಲೆಕ್ಟ್ ಉತ್ತರಗಳು. ಸಕ್ಸಸ್ ಯಾಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಈಸ್ ಆನ್ ಆರ್ಫನ್ ಅಂತಾರೆ. ಯಶಸ್ಸಿಗೆ ಅಪಿಂದ್ರಗಳು ಜಾಸ್ತಿ ಅಂತ ಗೆಳೆಯರೆ, ಸೋಲು ಅನಾಥ. ಈ ಸೋತವನ್ನು ಯಾರೂ ಪರಿಗಣನೆ ಮಾಡಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಅವನ ಹೃದಯ ಮನಸ್ಸುಗಳನ್ನು ನೋಡೋದಿಲ್ಲ ಗೆಳೆಯರೆ. ಬಟ್ ಅವನ ಅದ್ಭುತ ಹೃದಯದಲ್ಲೂ ಕೂಡ ಭಾಳ ಅದ್ಭುತ ವ್ಯಕ್ತಿಯಾಗಿದ್ದ. ಅವನ ಚಿಂತನೆಗಳೆಲ್ಲ ನನಗೆ ಗೊತ್ತು. ನಾನು ಭಾಳ ಪ್ರಯಾಸಪಟ್ಟು ಅವನು ಎಲ್ಲಿದ್ದಾನೆ ಅಂತ ಪತ್ತೆ ಮಾಡಬೇಕಾದ್ರೆ ಭಾಳಷ್ಟು ವರ್ಷಗಳಿತ್ತು. ಕಡೆಗೊಂದಿನ ಅವನು ಭಾಳ ದೂರದ ಒಂದು ಊರಲ್ಲಿ ಆ ಮೆಂಟಲ್ ಹಾಸ್ಪಿಟ್ಲಲ್ಲಿ ಅವನು ಇದ್ದ ಗೆಳೆಯರು. ನಾನು ಏನೇನೋ ಸಾಹಸ ಮಾಡಿ ಅಲ್ಲಿಯ
ದೂರವಾಣಿ ನಂಬರ್ ಪಡ್ಕೊಂಡು ಅವನ ಜೊತೆ ಫೋನಲ್ಲಿ ಮಾತಾಡಿದೆ. ಅವನು ನನ್ನನ್ನು ಗುರ್ತಿಡ್ದ. ನಾನು BSc ಓದ್ತಾ ಇರುವಾಗ ಇಬ್ಬರು ಜೊತೆಲಿದ್ದು ಅಂತೆಲ್ಲ ಮಾತಾಡಿದ್ನಿ ಗೆಳೆಯರೆ. ನಾನು ಅವನಿಗೆ ಮಾತಾಡಿ ಧೈರ್ಯ ಹೇಳಿ ಅವನಿಗೇನೋ ಮಾನಸಿಕ ಅಸ್ವಸ್ಥ ಅಂತ ಅನ್ನಿಸ್ಲಿಲ್ಲ. ಹಳೆಯ ನೆನಪು ಹಿಡಿದು ನನ್ನ ಹೆಸರು ಹಿಡ್ದೆಲ್ಲ ಮಾತಾಡಿದ್ನು. ನಾನು ಆದಷ್ಟು ಬೇಗ ಅವ್ನು ನೋಡಬೇಕು ಅಂತೇಳಿ, ಅದು ಸ್ವಲ್ಪ ದೂರದ ಊರು, ನಾನು ಬೆಂಗಳೂರಿಂದ, ಏನಾದರೂ ಮಾಡಿ ಅವನ್ನ ಯಾರಾದರೂ ಗೆಳೆಯರ ಜೊತೆ ಹೋಗಿ ಅವನ್ನ ಮಾತಾಡಬೇಕು ಅಂತ ಅನ್ಕೋತಿದ್ದೆ. ನಾವು ಕೂಡ ನೋಡಿ ಕೆಲವು ವೇಳೆ ಯಾವುದಾದ್ರು ಒಳ್ಳೆಯ ವಿಚಾರಗಳು, ಒಳ್ಳೆಯ ನಿರ್ಧಾರ ಬಂದಾಗ ಬೇಗ ಮಾಡಿಬಿಡ್ಬೇಕು ಗೆಳೆಯರೆ. ನಾನು ಕಾಲ ವಿಳಂಬ ಮಾಡಿದೆ ಅನಿಸುತ್ತೆ. ನಾನು ನೆಕ್ಸ್ಟ್ ಇನ್ನೊಂದು ಸರಿ ವಿಚಾರಿಸೋದ್ರೊಳಗೆ ಆತ ಈ ಪ್ರಪಂಚವನ್ನೇ ಬಿಟ್ಟೊಟ್ಟೋಗಿದ್ದ. ನನಗೆ ಭಾಳ ದುಃಖ ಆಗುತ್ತೋ, ಇವತ್ತು ಕೂಡ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಯಾಕೆ ಹೇಳಿದೆ ಈ ವಿಚಾರ ಅಂದರೆ, ನಾವು ಕೆಲವು ಪ್ರತಿಭೆಗಳಿಗೆ ಎನ್ಕರೇಜ್ ಮಾಡಲ್ಲ ಗೆಳೆಯರೆ. ಅಂಥ ವ್ಯಕ್ತಿತ್ವಗಳು ನಿಜಕ್ಕೂ ಸಮಾಜಕ್ಕೆ ಒಂದು ಆಸ್ತಿ ಆಗ್ತಾರೆ. ಅಂಥವ್ರ ಸ್ವಲ್ಪ ಏರಿಳಿತಗಳಿದ್ರೆ ಅದನ್ನ ಸರಿ ಮಾಡಿ ಅವ್ರನ್ನ ಸರಿಯಾಗಿ ಚಾನಲೈಸ್ ಮಾಡಿದರೆ ನಿಜಕ್ಕೂ ಈ ಒಂದು ನಾಡಿಗೆ ಒಂದು ಆಸ್ತಿಯಾಗಬಹುದಾದ ವ್ಯಕ್ತಿತ್ವಗಳು ಭಾಳ ಬೇಗ ಹೊಟ್ಟೋಯ್ತವೆ. ಅಂಥದ್ದಾಗಬಾರ್ದು ಗೆಳೆಯರು. ನಿಮ್ಮ ಸುತ್ತಮುತ್ತ ಯಾವುದೇ ಪ್ರತಿಭೆ ಕಂಡ್ರೆ ಪ್ರೋತ್ಸಾಹ ಮಾಡಿ, ನಿಮಗೂ ಒಂದು ಆತ್ಮತೃಪ್ತಿ ಸಿಗುತ್ತೆ. ಬೇರೆಯವ್ರಿಗೆ ನೀವು ನಿಜವಾಗ್ಲೂ ಅಂಥ ಕೆಲಸ ಮಾಡಿದಾಗ ನಿಮಗೆ ಯಾವ ಅಂಗಡಿಲೂ ಸಿಗದಿದ್ದಂಥ ನೆಮ್ಮದಿ, ಶಾಂತಿ ಸಿಗುತ್ತೆ ಅಂತ ಹೇಳ್ತಾ, ನಾನು ಆ ಗೆಳೆಯನ ನೆನಪು ನನ್ನ ಹೃದಯದಲ್ಲಿ ಯಾವತ್ತೂ ಜೀವಂತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅಂಥ ಘಟನೆಗಳಿಂದ ನಾನು ಏನಾದರೂ ಯಾರನ್ನಾರು ಅಂಥ ಪ್ರತಿಭೆಗಳಿದ್ದರೆ ನಾನು ಎನ್ಕರೇಜ್ ಮಾಡ್ತೀನಿ ಅನ್ನೋದನ್ನ ನನ್ನ ಮನಸ್ಸಲ್ಲಿ ಸದಾ ಜಾಗರೂಕನಾಗಿ ಇರ್ತೀನಿ ಗೆಳೆಯರೆ. ವಿಡಿಯೋ ಲಾಂಗ್ ಆಗುತ್ತೆ, ಅದರಿಂದ ಇನ್ನೊಮ್ಮೆ ಆತನ ಬಗ್ಗೆ ಮಾತಾಡ್ತೀನಿ. ಅದರಿಂದ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ, ನಾವು ಸುತ್ತ ಎಲ್ಲ ಧನಾತ್ಮಕ ಅಂಶಗಳಿಗೂ ಎನ್ಕರೇಜ್ ಮಾಡೋಣ ಅಂತ ವಿನಯದಿಂದ ನಿಮ್ಮೊಂದಿಗೆ ನಾನು ಪ್ರಾರ್ಥನೆ ಮಾಡ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗುವಂತೆ ಗೆಳೆಯರಿಗೂ ಹೇಳಿ. ನಮಸ್ಕಾರಗಳು ಗೆಳೆಯರೆ.